ಸಿಂಹರಾಶಿ, ಯಾವುದೇ ರೀತಿಯ ಆತುರಾತುರವಾದಂತಹ ನಿರ್ಧಾರಗಳು ಬೇಡ, ಆತುರಾತುರವಾದಂತಹ ಕೆಲಸಗಳು ಬೇಡ. ಏನೇ ಆದರೂ ಕೂಡ ನಿಧಾನ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತಕ್ಕಂಥದ್ದಾಗತ್ತೆ. ದಾಂಪತ್ಯ ಕಲಹ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳವಾಗ್ತಕ್ಕಂಥದ್ದು, ಆ ಜಗಳ ತಾರಕಕ್ಕೇರತಕ್ಕಂತಹ ಸಮಯ ಇದೆ, ಗಮನಿಸ್ಕೊಳ್ಳಿ. ಆತ್ಮವಿಶ್ವಾಸದ ಕೊರತೆ, ಯಾವ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಇದು ಆಗತ್ತಾ ಅನ್ನುವಂತಹ ಪ್ರಶ್ನೆ ನಿಮ್ಮ ಎದುರಿಗೆ ಬರತಕ್ಕಂತಹದ್ದು. ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಯಾವುದೇ ಆಗಲಿ ಆ ಕೆಲಸವನ್ನು, ಸವಾಲನ್ನು ಸ್ವೀಕರಿಸಿ ಎದುರಿಸಬೇಕು. ಆಗ ಮಾತ್ರ ಜಯ ಸಾಧನೆ ನಿಮ್ಮದಾಗುವಂಥದ್ದು. ಅತಿಯಾದಂತಹ ಕೋಪದಿಂದ ಎಲ್ಲರ ಹತ್ರನೂ ಕೂಡ ನಿಷ್ಠುರವಾಗ್ತೀರಿ. ನೀವು ಆಡ್ತಕ್ಕಂತಹ ಮಾತು, ಆ ಮಾತಿನ ವರಸೆ ಎಲ್ಲವೂ ಕೂಡ ನಿಷ್ಠುರಕ್ಕೆ ಕಾರಣವಾಗುತ್ತೆ. ವೃತ್ತಿಯಲ್ಲಿ ಅಥವಾ ಕೆಲಸದಲ್ಲಿ ಕಿರುಕುಳ ಅಂತಕ್ಕಂಥದ್ದು ಇರುತ್ತೆ. ನೀವು ಯಾವಾಗ ನಿಮ್ಮ ವರ್ತನೆಯನ್ನು ಬದಲಾಯಿಸ್ಕೊಳ್ಳೋದಿಲ್ಲ, ಹೀಗೇ ಇರೋದು ಅನ್ನುವಂತಹ ಸ್ಥಿತಿಯಲ್ಲಿರ್ತೀರಿ, ಆಗ ಬೇರೆಯವರು ಪರೋಕ್ಷವಾಗಿಯೋ ಅಥವಾ ಇನ್ನು ನಿಮಗೆ ಗೊತ್ತಾಗದೇ ಇರುವ ರೀತಿಯಲ್ಲಿಯೋ ಏನೋ ಕಿರುಕುಳವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಾನಸಿಕವಾದಂತಹ ಬೇಸರವಾಗುತ್ತೆ, ಜುಗುಪ್ಸೆ ಬರುತ್ತೆ. ಏನೂ ಬೇಡಪ್ಪ, ನನಗೆ ಯಾವ ಕೆಲಸವೂ ಬೇಡ, ಏನೂ ಬೇಡ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ ಸಾಕು ಅನ್ನುವಂತಹ ಸ್ಥಿತಿಯನ್ನು ತಲುಪುವಂತಹ ದಿವಸ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಮಾನಸಿಕವಾದಂತಹ ಸಮಾಧಾನ, ತಾಳ್ಮೆ ನಿಮಗೆ ಬರಲಿ. ಶುಭವಾಗಿ. ಕನ್ಯಾ ರಾಶಿ, ಪ್ರೇಮಿಗಳಿಗೆ ಶುಭ ಇರತಕ್ಕಂತಹ ದಿವಸ, ವಿದ್ಯಾರ್ಥಿಗಳಿಗೆ ಒತ್ತಡದ ದಿವಸ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡವನ್ನು ಅನುಭವಿಸಬೇಕಾಗತ್ತೆ. ಹಲವಾರು ಗೊಂದಲಗಳಿಗೆ, ಅನಾರೋಗ್ಯಕ್ಕೆ ಈ ಒತ್ತಡ ಕಾರಣವಾಗಬಹುದು. ಸ್ಥಳ ಬದಲಾವಣೆಯ ಚಿಂತನೆ ಬಂದರೂ ಕೂಡ ಆಶ್ಚರ್ಯಪಡಬೇಕಾದಂತಹದ್ದು ಇರೋದಿಲ್ಲ. ಶರೀರದಲ್ಲಿ ಸಮಸ್ಯೆ, ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಶಾರೀರಿಕವಾಗಿ ಏನೋ ಒಂದಷ್ಟು ಸಮಸ್ಯೆಗಳಿರುತ್ತೆ, ನೋವಾಗುತ್ತೆ. ಆ ನೋವನ್ನು ಭರಿಸಲಿಕ್ಕೆ ಕಷ್ಟವಾಗ್ತಕ್ಕಂಥದ್ದು. ಭಾವನಾತ್ಮಕವಾಗಿ ದುರ್ಬಲರಾಗ್ತೀರಿ. ತಂದೆ ತಾಯಿಯನ್ನು ಅಥವಾ ಪೋಷಕರನ್ನು, ಮಕ್ಕಳನ್ನು ಬಿಟ್ಟು ಎಷ್ಟೋ ದೂರದಲ್ಲಿ ಇರ್ತೀರಿ. ಆ ಒಂದು ಭಾವನೆ ನಿಮ್ಮನ್ನು ಕಾಡಿದಾಗ, ಒಂಟಿತನ ನಿಮ್ಮನ್ನು ಕಾಡಿದಾಗ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದಾಗುತ್ತೆ. ಮಕ್ಕಳಿಂದ ತೊಂದರೆಯಾಗುತ್ತೆ. ತಂದೆ ಮಕ್ಕಳು, ತಾಯಿ ಮಕ್ಕಳು ದೂರವಾಗ್ತಕ್ಕಂತಹ ಒಂದು ಸಂದರ್ಭ ಉಂಟಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಕಾರಣಕ್ಕೂ ಕೂಡ ಕಠೋರವಾದಂತಹ ಮಾತುಗಳು ತಂದೆ ಮಕ್ಕಳು, ತಾಯಿ ಮಕ್ಕಳ ಮಧ್ಯದಲ್ಲಿ ಬರುವಂಥದ್ದು ಬೇಡ. ಹಣದ ಅಡಚಣೆ ಸ್ವಲ್ಪ ಉಂಟಾಗತ್ತೆ, ಅದೂ ಕೂಡ ನಿಮ್ಮ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರತಕ್ಕಂಥದ್ದು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ, ಆತಂಕ ಸೃಷ್ಟಿಯಾಗುತ್ತೆ. ಒಂದರ ಮೇಲೊಂದು ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ಕರ್ತವ್ಯವನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ನಿಭಾಯಿಸಬಹುದು ಅನ್ನುವಂತಹ ಪ್ರಶ್ನೆ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗತ್ತೆ. ಹಣ ಬಹಳವಾಗಿ ವ್ಯಯವಾಗುತ್ತೆ. ಅದರ ಬಗ್ಗೆ ಕಡಿವಾಣ ಇರಲಿ. ಇಲ್ಲ ಅಂತಾದರೆ ಮುಂದಿನ ದಿನಮಾನದಲ್ಲಿ ಆರ್ಥಿಕವಾದಂತಹ ಸಂಕಷ್ಟ, ದುಸ್ಥಿತಿಯನ್ನು ನೋಡಬೇಕಾದಂಥದ್ದಿರುತ್ತೆ. ಸ್ತ್ರೀಯರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಅದರಲ್ಲೂ ರಕ್ತನಾಳಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು ಅನ್ನುವಂತಹ ಸೂಚನೆ ಗೊತ್ತಾಗುವಂಥದ್ದು. ಮಕ್ಕಳ ಪ್ರಗತಿ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಮಕ್ಕಳು ತಮ್ಮದೇ ಆದಂತಹ ರೀತಿಯಲ್ಲಿ ಉನ್ನತಿಯನ್ನು ಸಾಧಿಸ್ತಾ ಇರ್ತಾರೆ. ಅವರ ವಿದ್ಯಾಭ್ಯಾಸ, ಕೆಲಸ ಇತ್ಯಾದಿಗಳೆಲ್ಲವೂ ಕೂಡ ಬಹಳ ತೃಪ್ತಿಕರವಾಗಿ ಇರತಕ್ಕಂಥದ್ದು. ಕುಟುಂಬದಲ್ಲಿ ಮಂಗಳ ಕಾರ್ಯದ ಚರ್ಚೆ ನಡೆಯುತ್ತೆ. ಮನೆಯಲ್ಲಿ ಏನಾದರೂ ಒಂದು ಮಂಗಳ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದು ಆ ವಿಷಯವನ್ನು ಕುರಿತು ಹಲವಾರು ಮಾತುಗಳನ್ನು, ಚರ್ಚೆಯನ್ನು ಆಡ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ಮಾತಾಗಲಿ, ಹಾಸ್ಯವಾಗಲಿ, ವಿನಾಕಾರಣ ಸಮಯ ವ್ಯರ್ಥವಾಗ್ತಕ್ಕಂತಹ ಮಾತುಗಳಾಗಲಿ ಯಾವುದೂ ಕೂಡ ಬೇಡ. ಅದರಿಂದ ಅಪಮಾನವಾಗುತ್ತೆ. ಜವಾಬ್ದಾರಿಯನ್ನು ಮರೆತು ಮಾತಾಡ್ತಾ ಇದ್ದಾರೆ ಅಂತಕ್ಕಂತಹ ನಿಷ್ಠುರಕ್ಕೂ ಕೂಡ ನೀವು ಒಳಗಾಗ್ತೀರಿ. ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿ. ಅವಕಾಶ ಇಲ್ಲ ಅಂತಾದರೆ ಲಲಿತಾ ಸಹಸ್ರನಾಮವನ್ನು ಕೇಳಿ. ಶುಭವಾಗಿ. ವೃಶ್ಚಿಕ ರಾಶಿ, ಅನಾರೋಗ್ಯ ಪೀಡಿತರಿಗೆ ಸ್ವಲ್ಪ ಚೇತರಿಕೆ ಸಿಕ್ಕುವಂತಹ ದಿವಸ. ಬಹಳ ದಿವಸಗಳಿಂದ ಏನಾದರೂ
ಆರೋಗ್ಯ ವಿಚಾರದಲ್ಲಿ ಕಷ್ಟಪಡ್ತಾ ಇದ್ದರೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಆದರೆ ತುಂಬ ಒತ್ತಡದ ದಿವಸ, ಆ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಪೂರ್ಣ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಾವಹಾರಿಕವಾಗಿ ಅಷ್ಟರ ಮಟ್ಟಿಗೆ ನಾವು ಅದಕ್ಕೆ ಹೊಂದ್ಕೊಂಡು ಬಿಟ್ಟಿರ್ತೀವಿ. ಆದರೆ ಆ ಒತ್ತಡ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಎಚ್ಚರಿಸುವಂಥದ್ದು. ಮಕ್ಕಳಿಂದ ಅಸಮಾಧಾನ, ಮಕ್ಕಳಿಂದ ನಿಮಗೆ ಏನೋ ಸಮಾಧಾನವನ್ನು ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿ ಉಂಟಾಗತ್ತೆ. ಮಕ್ಕಳು ನಿಮ್ಮ ದಾರಿಯಲ್ಲಿಲ್ಲ ಅಥವಾ ನಾ ಹೇಳಿದ್ದನ್ನು ಕೇಳ್ತಾ ಇಲ್ಲ ಅನ್ನುವಂತಹ ಭಾವನೆ ನಿಮಗೆ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಹಳೆಯ ನೆನಪು ಬಹಳ ದುಃಖಕ್ಕೆ ಕಾರಣವಾಗುತ್ತೆ. ಕಣ್ಣೀರು ಹಾಕ್ತೀರಿ. ಹಿಂದೆ ಎಷ್ಟು ಚೆನ್ನಾಗಿತ್ತು ನಮ್ಮ ಮನೆಯ ವಾತಾವರಣ ಅಥವಾ ನಮ್ಮ ಜೀವನ, ಇವೆಲ್ಲವೂ ಕೂಡ ಜ್ಞಾಪಕಕ್ಕೆ ಬಂದು ಪ್ರಕೃತ ಪರಿಸ್ಥಿತಿಯನ್ನು ಜ್ಞಾಪಿಸ್ಕೊಂಡು ಕಣ್ಣೀರು ಹಾಕುವಂತಹ ಸ್ಥಿತಿ ನಿಮ್ಮದಾಗುವಂಥದ್ದು. ಮಾನಸಿಕವಾದಂತಹ ಖಿನ್ನತೆ, ಡಿಪ್ರೆಷನ್ಗೆ ಹೋಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಡುತ್ತೆ. ವಿವಾಹ ವಿಚಾರ ಪ್ರಸ್ತಾಪವಾಗುತ್ತೆ, ಗಲಾಟೆ ಆಗುತ್ತೆ. ಮದುವೆ ಅನ್ನುವಂತಹ ವಿಷಯ ಬಂದರೆ ಸಾಕು, ಮನೆಯಲ್ಲಿ ಗಲಾಟೆ ಆಗ್ತಕ್ಕಂಥದ್ದಾಗುತ್ತೆ. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವೈವಾಹಿಕವಾಗಿ ಇರತಕ್ಕಂತಹ ಯಾವ ಪ್ರತಿಬಂಧಕ ದೋಷ ಇದೆ ಅದು ನಿವೃತ್ತಿಯಾಗಿ ಶುಭವಾಗಿ